ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂತ ರೆಸಿಪಿ ಹೇಳ್ಕೊಡ್ತೀನಿ ಕ್ಯಾಪ್ಸಿಕಮ್ ಇಂದ. ಇದನ್ನ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು, ಹಾಗೆ ಹೊಸದಾಗಿ ಮದ್ವೆ ಆಗಿದ್ದವ್ರು ಕೂಡ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಇದ್ದ ರೆಸಿಪಿ. ಒಂದ್ಸಲ ಮಾಡಿ ನೋಡಿದ್ರೆ ಪದೇ ಪದೇ ಮಾಡಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಕ್ಯಾಪ್ಸಿಕಮ್ ಮಾಡೋದೊಂದೇ ಅಲ್ಲ, ಇದರಿಂದ ಏನೇನ್ ಅಡ್ವಾಂಟೇಜಸ್ ಇದೆ ಅಂತಾನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕ್ಯಾಪ್ಸಿಕಮ್ ಬಂದು ಇದು ಪೋಷಕಾಂಶಗಳಿಂದ ಕೂಡಿದೆ. ಯಾಕೆ ಅಂದ್ರೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಮತ್ತೆ ಬಿ ವಿಟಮಿನ್ಸ್ ಕೂಡ ಇದೆ. ಸೊ ಈ ವಿಟಮಿನ್ಸ್ ಎಲ್ಲ ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೆ, ತುಂಬಾ ಬೇಕಾಗಿದೆ ನಮ್ಮ ಬಾಡಿಗೆ. ಇದೇ ರೀತಿನೇ ಇದು ಹೃದಯ ಆರೋಗ್ಯಕ್ಕೆ ಕೂಡ ತುಂಬಾ ಅನುಕೂಲ. ಯಾಕಂದ್ರೆ ಇದರಲ್ಲಿ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋ ಕೆಪಾಸಿಟಿ ಕೂಡ ಇದೆ ಈ ಪಲ್ಲೆಯಲ್ಲಿ. ತೂಕ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಈ ಕ್ಯಾಪ್ಸಿಕಮ್. ಯಾಕೆ ಅಂದ್ರೆ ಇದರಲ್ಲಿ ಕಡಿಮೆ ಕ್ಯಾಲೋರೀಸ್ ಇದೆ, ಹಾಗೆ ಹೆಚ್ಚು ಫೈಬರ್ ಇದೆ. ಸೊ ಈ ರೀತಿ ಇರೋದ್ರಿಂದ ನಮ್ಗೆ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಇದರಿಂದ. ನೆಕ್ಸ್ಟ್ ಇದು ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ತುಂಬಾ ಫೈಬರ್ ಇದೆ ಅಂತ ಹೇಳಿದ್ನಲ್ವಾ. ಸೊ ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ತಡ ಮಾಡದೆ ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ 3-4 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಆನಿಯನ್ ಕೂಡ ತಗೊಂಡಿದ್ದೀನಿ. ಫಸ್ಟ್ ಚಿಕ್ಕದಾಗಿ ಕ್ಯಾಪ್ಸಿಕಮ್ ನ ಹೆಚ್ಚಿಟ್ಕೊಂಡು ಅದ್ರ ಜೊತೆ ಆನಿಯನ್ ಕೂಡ ಹೆಚ್ಚಿಟ್ಕೊಂಡು ಸೈಡ್ಗೆ ಇಟ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ಅಲ್ಲಿ ತಗೊಂಡು ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಒಂದು 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಅದ್ರ ಜೊತೆ ಹುರಿದ ದಾಲು ಮತ್ತೆ ಚನಾ ದಾಲ್ ಹಾಕ್ಬಿಟ್ಟು ಅದರಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೆಕ್ಸ್ಟ್ ಅದೆಲ್ಲ ಚಟಪಟ ಅನ್ನೋ ಟೈಮಲ್ಲಿ ನಾವು ಆನಿಯನ್ಸ್ ನ ಆಡ್ ಮಾಡಬೇಕು. ಆನಿಯನ್ಸ್ ನ ಎಲ್ಲ ಆಡ್ ಮಾಡಿದ್ಮೇಲೆ ಇದು ಸ್ವಲ್ಪ ರೆಡ್ ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಪಿಂಕ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇರಬೇಕು. ಸೊ ನೆಕ್ಸ್ಟ್ ಒಂದು 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕಬೇಕು. ಈ ರೀತಿ ಸಾಲ್ಟ್ ಹಾಕೋದ್ರಿಂದ ಆನಿಯನ್ಸ್ ಬೇಗ ಸಾಫ್ಟ್ ಆಗುತ್ತೆ. ಸೊ ಅಲ್ಲಲ್ಲಿ ಮಧ್ಯದಲ್ಲಿ ತಿರ್ಸ್ಕೊಂತಾನೆ ಆನಿಯನ್ಸ್ ನ ಸಾಫ್ಟ್ ಆಗೋ ತರ ನೋಡ್ಕೋಬೇಕು. ಸೊ ನಾನು ಹೇಳಿದ್ನಲ್ವಾ, ಇದರಿಂದ ತುಂಬಾ ಅಂದ್ರೆ ತುಂಬಾ ಅಡ್ವಾಂಟೇಜಸ್ ಇದೆ. ನಿಮ್ ಮನೇಲಿ ಯಾರಾದ್ರೂ ಮಕ್ಳು ತಿನ್ನಲ್ಲ ಅಂತ ಹೇಳಿದ್ರು ಕೂಡ ನೀವು ಇನ್ನೊಂದು ಟಿಪ್ ಕೂಡ ಫಾಲೋ ಮಾಡ್ಬೋದು. ಏನಂದ್ರೆ ಇದ್ರ ಜೊತೆ ಪನೀರ್ ಕೂಡ ಆಡ್ ಮಾಡ್ಬೋದು. ಯೂಶಲಿ ಮಕ್ಕಳಿಗೆ ಪನೀರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಪನೀರ್ ಜೊತೆ ನಾವು ಕ್ಯಾಪ್ಸಿಕಮ್ ನ ಕೂಡ ಮಕ್ಕಳಿಗೆ ಕೊಡ್ಬೋದು. ಸೊ ಅದೇ ಆ ರೀತಿ ಕೂಡ ಒಂದು ಐಡಿಯಾ ಮಾಡ್ಬೋದು. ಯೂಶಲಿ ನಾವು ತಾಯಂದ್ರು ಯಾವ್ದೇ ಒಂದು ಐಡಿಯಾ ಮಾಡ್ತಾನೆ ಇರ್ತೀವಲ್ವಾ, ಲೈಕ್ ಯಾವ್ದಾದ್ರು ಒಂದು ಅವ್ರಿಗೆ ಇಷ್ಟವಾಗಿರೋ ಐಟಮ್ ಜೊತೆ ಇನ್ನೊಂದು ಐಟಮ್ ನ ಇನ್ಸರ್ಟ್ ಮಾಡಿ ಕೊಡೋದು. ಸೊ ಈ ರೀತಿ ಮಾಡೋದ್ರಿಂದ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಆನಿಯನ್ಸ್ ಎಲ್ಲ ಸಾಫ್ಟ್ ಆದ್ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ಅದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೇಕು. ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 to 3 ಟೈಮ್ಸ್. ಅದು ಕೂಡ ಫುಲ್ ಸಾಫ್ಟ್ ಆಗೋವರೆಗೂ ಕಾಯ್ಬೇಕು. ಅವಾಗ ಅಂದ್ರೆ ಜಾಸ್ತಿ ಫ್ಲೇಮ್ ಅಲ್ಲಿ ಫ್ರೈ ಮಾಡಕ್ ಹೋಗ್ಬಾರ್ದು, ತಳ ಹಿಡಿದ್ಬಿಡುತ್ತೆ. ಸೊ ಅವಾಗ ತೆಗೆದು ಫ್ರೈ ಮಾಡ್ಕೊಂತ ಇರ್ಬೇಕು. ಸೊ ಕ್ಯಾಪ್ಸಿಕಮ್ ಎಲ್ಲಾನು ಸಾಫ್ಟ್ ಆದ್ಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಮಸಾಲಾಸ್ ಆಡ್ ಮಾಡ್ತೀನಿ. ಅಂದ್ರೆ ಜಾಸ್ತಿ ಸರ್ಕಸ್ ಇಲ್ಲ ಇದರಲ್ಲಿ, ತುಂಬಾ ಸಿಂಪಲ್ ಆಗಿರೋ ಮಸಾಲಾಸ್ ಎಲ್ಲ ಆಡ್ ಮಾಡಿ. ಸೊ ಫಸ್ಟ್ ಟರ್ಮರಿಕ್ ಪೌಡರ್ ಹಾಕ್ತೀವಲ್ವಾ, ಸೊ ಟರ್ಮರಿಕ್ ಪೌಡರ್ ಎಲ್ಲ ಹಾಕಿದ್ಮೇಲೆ ಟರ್ಮರಿಕ್ ಅಂದ್ರೆ ಅರಿಶಿನ ಪುಡಿ ಹಾಕಿದ್ಮೇಲೆ ಅದ್ರ ಜೊತೆ ಖಾರದ ಪುಡಿ ಹಾಕ್ಬೇಕು. ಖಾರದ ಪುಡಿ ಸ್ವಲ್ಪನೇ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಯಾಕಂದ್ರೆ ಇದು ಕ್ಯಾಪ್ಸಿಕಮ್ ಸ್ವಲ್ಪ ಖಾರವಾಗಿರುತ್ತೆ. ಅದ್ರ ಜೊತೆ ಗರಂ ಮಸಾಲ ಪೌಡರು, ಆಮೇಲೆ ಧನಿಯಾ ಪೌಡರ್, ಅದ್ರ ಜೊತೆ ಜೀರಿಗೆ ಪೌಡರ್ ಕೂಡ ಹಾಕ್ಬೇಕು. ಸೊ ಇಷ್ಟೇ ಒಂದು 3 to 4 ಪೌಡರ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಲ್ಲ ಮಸಾಲೆ ಎಲ್ಲ ಸರಿಯಾಗಿ ಬೇಯೋವರೆಗೂ. ಸೊ ಲಾಸ್ಟ್ ವರ್ಗು ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಕ್ಯಾಪ್ಸಿಕಮ್ ಇನ್ನೂ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಫೈನಲ್ ಆಗಿ ಇದ್ರ ಜೊತೆ ಪನೀರ್ ಕೂಡ ಆಡ್ ಮಾಡ್ಕೋಬೇಕು ಅಂದ್ರೆ ಪನೀರ್ ಕೂಡ ಆಡ್ ಮಾಡ್ಕೋಬಹುದು, ಇಲ್ಲಿದ್ರೆ ಹಾಗೆ ತಿನ್ಕೋಬಹುದು. ಸೊ ನಿಮ್ಗೆ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಈ ರೆಸಿಪಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ದಟ್ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.